ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ಎನ್ಡಿಎ ಮೈತ್ರಿಗೆ ಜಯಭೇರಿ ನಿಶ್ಚಿತ. ಬಿಜೆಪಿ ಮುಖಂಡ ಹರಿನಾಥ್ ರೆಡ್ಡಿ ವಿಶ್ವಾಸ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಜನತೆ ಬೇಸತ್ತಿದ್ದು, ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ ಎಂದು ಕ್ಷೇತ್ರದ ಬಿಜೆಪಿ ಮುಖಂಡ ಹರಿನಾಥ್ ರೆಡ್ಡಿ ತಿಳಿಸಿದರು. ಪಟ್ಟಣದ ಗಜನಾಣ್ಯ ಪಟ್ಟು ಶಾಲೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು. ನಂತರ ಗ್ಯಾರಂಟಿಗಳ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ದಿವಾಳಿ ಮಾಡುತ್ತಿದೆ. ರಾಜ್ಯದಲ್ಲಿ ಮಾತ್ರವಲ್ಲದೆ ಗುಡಿಬಂಡೆ, ಬಾಗೇಪಲ್ಲಿ ಕ್ಷೇತ್ರದಲ್ಲೂ ಅಭಿವೃದ್ಧಿ ಶೂನ್ಯವಾಗಿದೆ. ಹದಗೆಟ್ಟ ರಸ್ತೆಗಳು ಮತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳು ಮತದಾರರನ್ನು ಎನ್ಡಿಎ ಕಡೆಗೆ ಮುಖ ಮಾಡುವಂತೆ ಮಾಡಿದೆ. ಈ ಬದಲಾವಣೆಯ ಗಾಳಿ ಈಗಾಗಲೇ ಬೀಸುತ್ತಿದ್ದು, ಗುಡಿಬಂಡೆಯಲ್ಲಿ ಡಿಸಿಸಿ ಬ್ಯಾಂಕ್, ಪಿಎಲ್ಡಿ ಬ್ಯಾಂಕ್ ಹಾಗೂ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಗಳು ಮೈತ್ರಿಕೂಟದ ಪಾಲಾಗಿರುವುದು ಇದಕ್ಕೆ ಸಾಕ್ಷಿ ಎಂದು ಹರಿನಾಥ್ ರೆಡ್ಡಿ ಹೇಳಿದರು. ಉಚಿತ ಹೆಲ್ಮೆಟ್ ವಿತರಣೆ ಮತ್ತು ಸಂಸದರ ಭೇಟಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸಿರುವುದು ಕಡ್ಡಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರ ಪ್ರಾಣ ರಕ್ಷಣೆಯ ಉದ್ದೇಶದಿಂದ ಎನ್ಡಿಎ ವತಿಯಿಂದ ಕ್ಷೇತ್ರದಲ್ಲಿನ ಎಲ್ಲ ಸವಾರರಿಗೆ ಉಚಿತ ಹೆಲ್ಮೆಟ್ ನೀಡಲಾಗುವುದು. ಈ ಅಭಿಯಾನದ ಉದ್ಘಾಟನೆಗೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಆಗಮಿಸಲಿದ್ದು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಂತರ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪಿಎನ್ ಕೇಶವ್ ರೆಡ್ಡಿ ಅವರು ಪಾಲ್ಗೊಂಡು ಮಾತನಾಡಿ, ಕಾರ್ಯಕ್ರಮದಲ್ಲಿ ಮೈತ್ರಿಕೂಟದ ವಿವಿಧ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಬಿಜೆಪಿಯಲ್ಲಿ ಗೆಲ್ಲಿಸಿದೆ, ಎನ್ಡಿಎ ಸೇರಿ ಬಿಜೆಪಿಯಲ್ಲಿ ಗೆಲ್ಲಿಸಿದ್ದಾರೆ. ಅಲ್ಲಿಂದ ಎಲ್ಲ ಎಲೆಕ್ಷನ್ಗಳು ಬಿಎಸ್ಎಸ್ ಆಗಿರ್ಬೋದು, ಮತ್ತೆ ಪಿಎಲ್ಡಿ ಬ್ಯಾಂಕ್ ಆಗಿರ್ಬೋದು, ಡಿಸಿಸಿ ಬ್ಯಾಂಕ್ ಆಗಿರ್ಬೋದು, ಮೊನ್ನೆ ನಡೆದಂತ ಟಿಎಪಿಎಸ್ ಎಲೆಕ್ಷನ್ ಆಗಿರ್ಬೋದು, ಎಲ್ಲವನ್ನು ಗೆದ್ದಿದ್ದೀವಿ. ಎಲ್ಲ ಕಾರ್ಯಕರ್ತರಿಗೂ ಇದೇ ರೀತಿ ಮುಂಬರುವ ಎಲೆಕ್ಷನ್ಗೆಲ್ಲ ನಾವು ಒಗ್ಗಟ್ಟಾಗಿ ಕೊಟ್ಟರೆ ಮುಂದೆ ನಾವು ಬಿಜೆಪಿಯನ್ನು ಇಬ್ಬರೂವರೆ ನಾವು ಹೊರಗೆ ಬರ್ತಾ ಇದ್ದೀವಿ. ನಮ್ಮದು ರೇಷ್ಮೆ ಫ್ಯಾಕ್ಟ್ರಿ ಇತ್ತು, ಮದ್ದದ ಫ್ಯಾಕ್ಟ್ರಿ. ಒಂದು 30-35 ಜನ ಕೆಲಸ ಮಾಡ್ತಾ ಇದ್ದೆ. ಮದ್ದದ ಫ್ಯಾಕ್ಟ್ರಿ ಆಫ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ಸ್ಟ್ರೈಕ್ ಮಾಡಿ ಮುಗಿಸ್ತಾ ಇದ್ದೆ. ಇವತ್ತು ಪ್ರತಿ ಹಳ್ಳಿಯಿಂದಲೂ ಕೂಡ ಒಬ್ಬ ರಾಜಕೀಯ ಮುಖಂಡರು, ಹೊಸ ಮುಖಗಳು ಇವತ್ತು ಕಾಣಿಸ್ತಾ ಇದೆ. ನಿಜವಾಗ್ಲೂ ತೃಪ್ತಿ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ನಾವು ರಾಜಕೀಯದಲ್ಲಿ ಯಾವುದರಲ್ಲೂ ಹಿಂದೆ ಸರಿಯಲ್ಲ. ಇನ್ನು ಪ್ರತಿ ಎಲೆಕ್ಷನ್ನಲ್ಲೂ ಕೂಡ, ಪ್ರತಿ ಸಂಘದಿಂದ ಹಿಡಿದು ದೊಡ್ಡ ತನಕ ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಜೈಬೇರಿ ಬಾರಿಸ್ತೀವಿ. ಅಣ್ಣವರು ಮತ್ತು ಸಂಸದರ ಒಂದು ನೇತೃತ್ವದಲ್ಲಿ ನಾವು ಈ ಗುಡಿಬಂಡೆ ತಾಲೂಕನ್ನ ಒಂದು ಹಂತಕ್ಕೆ ತಗೊಂಡ್ಬರ್ತೀವಿ ಅಂತ ಹೇಳಿ ಇವತ್ತು ದಿವಸ ನನಗೆ ಒಂದು ನಂಬಿಕೆ ಹುಟ್ಟಿದೆ. ಇವತ್ತೇನು ಉಚಿತವಾಗಿ 4ನೇ ತಾರೀಕು ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮ ಕೃಷ್ಣಾರೆಡ್ಡಿ ಅವರು ಹೇಳ್ತಾ ಇದ್ರು, ನಮ್ಮ ಪಂಚಾಯತಿಯಲ್ಲಿ ಮಾಡಿ ಅಂತ. ಸಂತೋಷ ಕೃಷ್ಣಾರೆಡ್ಡಿ ಅವರೇ, ಖಂಡಿತವಾಗ್ಲೂ ಕೂಡ ನಿಮ್ಮ ಪಂಚಾಯತಿ ಮಾತಾಡ್ಬಿಟ್ಟು ಪಂಚಾಯತ್ ರಾಜ್ ವೈಸ್ ಮಾತಾಡೋಣ ಅಂತ ನನ್ನ ಅಭಿಪ್ರಾಯ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಅಬ್ದುಲ್ ಪಾಷಾ, ಮಾಜಿ ಅಧ್ಯಕ್ಷರು ಗುಡಿಬಂಡೆ. ನಮ್ಮದು ಗುಡಿಬಂಡೆ ಟೌನ್ ಎಲ್ಲ ಒಂದಿನ, ಟೌನ್ ಮಾತ್ರ ಒಂದಿನ ಕೊಟ್ಟು ಹೋಬಳಿ ವೈಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೂಕು ಏನು ಇರಬಾರ್ದು ಅಂತ ಇದ್ರೆ ಟೌನ್ ಒಂದು ದಿನ ಗ್ರ್ಯಾಂಡಾಗಿ ಎಲ್ಲ 11 ವಾರ್ಡಲ್ಲೂ ಸೇರಿಸಿ ಒಂದಿನ, ಮತ್ತೆ ಪಂಚಾಯತಿ ವೈಸರು ಒಂದೊಂದು ದಿನ ಮಾಡಿದ್ರೆ ಬಹಳ ಚೆನ್ನಾಗಿ. ಹಾಗಾಗಿ ಇಲ್ಲ ನಮ್ಮ ಈ ಕಸ್ಬಾ ಇಲ್ಲಿ ಗುಡಿಬಂಡೆಯಲ್ಲಿ ಮಾಡೋದ, ಇಲ್ಲ ಸೋಮೇನಹಳ್ಳಿ ಹೋಗ್ತೀವಿ ಎಲ್ಲ ಸೋಮೇನಹಳ್ಳಿ ಕಡೆ ಮಾಡೋದ, ಅದು ನಿರ್ಧಾರ ಆಗಬೇಕಾಗುತ್ತೆ. ಯಾಕಂದ್ರೆ ಮತ್ತೆ ಪಂಚಾಯತಿ ಕೊಡೋದು ಮಾಡೋದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಸಂಸದ ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.